ಹಾಯ್ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೇಮಿಯಾ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿಯೋಣ. ಓಕೆನಾ. ಸೇಮಿಯಾ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಐಟಮ್ಸು, ಮೊದಲಿಗೆ ನಾವು ಆನಿಯನ್, ಟೊಮಾಟೊ ಮತ್ತು ಮಿರ್ಚಿ ಮತ್ತು ಕರಿಬೇವು ಎಲ್ಲನೂ ಕಟ್ ಮಾಡಿಕೊಂಡು ಏನೇನು ಬೇಕು ಸೈಡಿಗೆ ಇಟ್ಕೋಬೇಕು. ಮತ್ತು ಸೇಮಿಯಾ 1 ಕಪ್ ತೊಗೋಬೇಕು. ನಂತರ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು, ಕಡಾಯಲ್ಲಿ ಬೇಕಾಗಿರುವಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲಲ್ಲಿ ಇವಾಗ ಹೀಟ್ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅನ್ಬೇಕಾಗಿದ್ರೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಅದರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕುದಿಯೋ ತನಕನೂ ಹಂಗೆ ಕಲಿಸ್ತಾ ಇರಬೇಕು. ನಮ್ಮ ಸೈಡು ನಾವು ಇದೇ ಥರ ಮಾಡೋದು, ಬಟ್ ಇದರಲ್ಲಿ ಬೇಕಿದ್ದರೆ ತರಕಾರಿ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ನಮಗೆ ಬೇಗ ಟಿಫಿನ್ ರೆಡಿ ಆಗಬೇಕು ಅಂದರೆ ಈ ಒಂದು 3 ಐಟಮ್ಸ್ ಇದ್ದರೆ ಸಾಕು, ಬೇಗ ಮಾಡ್ಕೋಬೋದು. ನಂತರ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು, ಈರುಳ್ಳಿ ಎಲ್ಲನೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಬುದ್ಧಿ ಹತ್ತಿರ ಹಾಕಬೇಕು. ಟೊಮಾಟೊನು ಮೆತ್ತಗಾಗಬೇಕು. ನಂತರ ಇವಾಗ ನಾವು ಸೇಮಿಯಾಗೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಡಬಲ್ ಕಪ್ಪಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಸೇಮಿಯಾ 1 ಕಪ್ ತೊಗೊಂಡ್ರೆ ನೀರನ್ನ 2 ಕಪ್ ಹಾಕ್ಕೋಬೇಕು. ನೋಡಿ, ಈ ಥರ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಅಂದರೆ ಚೆನ್ನಾಗಿ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅಂದರೆ ಚೆನ್ನಾಗಿ ನೀರಲ್ಲಿ ಅದೆಲ್ಲನೂ ಈರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಹಿಂಗೆ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಈ ಥರ ಕುದಿ ಬರಬೇಕು. ಇದು ಬಂದಮೇಲೆ ಚೆನ್ನಾಗಿ ಕುದಿತಿರೋ ಸಂದರ್ಭದಲ್ಲಿ ನಾವು ಸೇಮಿಯಾ ತೆಗೆದಿಟ್ಕೊಂಡಿದ್ದೀವಲ್ವ, ಆ ಸೇಮಿಯಾನ ಆ್ಯಡ್ ಮಾಡಬೇಕು. ಈ ಥರ ಸೇಮಿಯಾ ಎಲ್ಲ ಕಡೆನೂ ಇದೇ ಥರ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೇಮಿಯಾ ಎಲ್ಲ ಕುದಿಬೇಕು. ಇವಾಗ ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಮುಗೀತು, ಸೇಮಿಯಾ ಎಲ್ಲ ಕುದ್ದು ಈ ಥರ ರೆಡಿ ಆಗುತ್ತೆ. ಅಷ್ಟೇ, 10 ಮಿನಿಟ್ಸಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಗ ರೆಡಿ ಆಗಬೇಕಂದ್ರೆ ಈ ಥರ ಮಾಡಿ. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.